ಈಗಾಗಲೇ ಯುದ್ಧ ಗಮನಿಸ್ತಾ ಇದ್ದೀವಿ, 35 ದಿನಗಳು ಕಳೆದು ಹೋಗಿದೆ. ಆದರೆ ಯುದ್ಧದ ದಾಹ ಕಡಿಮೆ ಆಗಿಲ್ಲ. ಅಮೆರಿಕ ಕೂಡ ಜಂಟಿಯಾಗಿ ಇಸ್ರೇಲ್ ಜೊತೆಗೆ ಇರಾನ್ ಮೇಲೆ ಅಟ್ಯಾಕ್ಗಳನ್ನು ಮಾಡ್ತಾನೆ ಇದೆ. ಡೆಡ್ಲೈನ್ಗಳನ್ನು ಕೂಡ ಕೊಡ್ತಾ ಬರ್ತಾ ಇದೆ. ಈಗ ನಾಳೆಗೆ ಮುಗಿದ್ಬಿಡುತ್ತೆ, 48 ಗಂಟೆಗಳು ಉಳಿದಿದೆ. ನಿಮಗೆ ಶರಣಾಗ್ತೀರಾ ಇಲ್ವಾ, ಶಿಲಾಯುಗವನ್ನು ಮತ್ತೆ ರಿಪೀಟ್ ಮಾಡಬೇಕಾ ಅಂತ ವಾರ್ನ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪು. ಆದರೆ ಇರಾನ್ ಇಲ್ಲಿ ಖಂಡಿತವಾಗ್ಲೂ ಹಿಂದೆ ಸರಿದಿಲ್ಲ ಅಥವಾ ಮಂಡಿ ಊರಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ F-35 ಅನ್ನುವಂಥ ಆ ಜಟ್ಟನ್ನು ಹೊಡೆದುರುಳಿಸಿದೆ ಅಂತ ಹೇಳ್ಕೊಳ್ತಾ ಇದೆ. ಬಟ್ ಅಮೆರಿಕ ಅದನ್ನು ಅಲ್ಲಗಳಿತಾ ಇದೆ, ಇಲ್ಲ ಅದು 15 ಅಂತ ಹೇಳ್ತಾ ಇದೆ. ಹಾಗಾದರೆ ಖಂಡಿತವಾಗ್ಲೂ ಇಲ್ಲಿ ಇರಾನ್ ಅಮೆರಿಕಾಗೆ ತಕ್ಕ ಶಾಸ್ತಿಯನ್ನು ಮಾಡ್ತಾ ಬರ್ತಾ ಇದೆಯಾ? ಅಷ್ಟು ಪವರ್ಫುಲ್ ಆಗಿದೆ ಇರಾನ್. ಇಲ್ಲಿ ಇರಾನ್ ಸ್ವಂತ ಬಲದಿಂದ ಹೋರಾಡ್ತಿದೆಯಾ ಅಥವಾ ಯಾರಾದರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ದೇಶಗಳು? ಆರ್ಥಿಕತೆ ಅಂತ ಬಂದಾಗ ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರ್ತಾ ಇದೆ ಈ ಒಂದು ವಾರ್. ಭಾರತ ಕೂಡ ಹೊರತಾಗಿಲ್ಲ. ನಮ್ಮಲ್ಲಿ ಆಲ್ರೆಡಿ LPG, NSG ಎಷ್ಟು ಕೊರತೆ ಉಂಟಾಗಿದೆ ನಾವು ನೋಡ್ತಾ ಇದ್ದೀವಲ್ವಾ. ಪೆಟ್ರೋಲ್, ಡೀಸೆಲ್ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಆಗಬಹುದು. ಭಾಳಷ್ಟು ಬದಲಾವಣೆಗಳಾಗ್ತಾ ಇದೆ ಜಾಗತಿಕವಾಗಿ. ಆದರೆ ಅಮೆರಿಕ ಆರ್ಥಿಕವಾಗಿ ದಿವಾಳಿ ಆಗಿಲ್ವಾ? ಖಂಡಿತವಾಗ್ಲೂ ಆಗಿದೆ. ಆದರೆ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲೂ ಕೂಡ ಬೆಲೆ ಏರಿಕೆಗಳಾಗ್ತಾ ಇದೆ, ಆರ್ಥಿಕತೆಯಲ್ಲಿ ಕುಸಿತಗಳಾಗ್ತಾ ಇದೆ, ಕೆಲವು ಕಂಪನಿಗಳು ಬಂದಾಗುವ ಹಂತಕ್ಕೆ ಹೋಗಿದ್ದಾವೆ. ಇವೆಲ್ಲವೂ ಕೂಡ ಖಂಡಿತವಾಗ್ಲೂ ಆಗೇ ಆಗಿರುತ್ತೆ. ಇನ್ನೊಂದು ಕಡೆ ಇರಾನು ಈ ಟೆಕ್ ಕಂಪನಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಅಮೆಜಾನು, ಮೈಕ್ರೋಸಾಫ್ಟು, ಒರಾಕಲ್ಲು. ಆಲ್ರೆಡಿ ಒರಾಕಲ್ಗೆ ಬಿಸಿ ತಟ್ಟಿದೆ. UAE ಅಥವಾ ಕುವೈತು, ಕತಾರು, ಏನು ಗಲ್ಫ್ ಕಂಟ್ರಿಗಳಲ್ಲಿ ಅಮೆರಿಕದ ಕಂಪನಿಗಳಿದಾವಲ್ಲ, ಅವೆಲ್ಲವನ್ನ ಕೂಡ ಹೊಡೆದು ಹಾಕ್ತೀವಿ ಅಂತ ಹೇಳ್ತಾ ಇದೆ ಇರಾನ್. ಅಂತಹ ಪವರ್ಫುಲ್ ಆ ಶಕ್ತಿ ಬರಲಿಕ್ಕೆ ಇರಾನ್ಗೆ ಏನು ಕಾರಣ ಇರಬಹುದು? ಇಷ್ಟು ದಿನಗಳ ಯುದ್ಧದಲ್ಲಿ ಗೆದ್ದಿದ್ಯಾರು, ಸೋತಿದ್ಯಾರು? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ನಾನು. ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಪ್ರಭಾಕರ್ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಝೂಮ್ ಲೈವ್ ಅಲ್ಲಿ. ಸರ್ ನಮಸ್ತೆ ನಿಮಗೆ, ಪ್ರಭಾಕರ್ ಸರ್ ಕಾರ್ಯಕ್ರಮಕ್ಕೆ ನಮಸ್ತೆ. ಥ್ಯಾಂಕ್ ಯು. ಎಸ್ ಸರ್. ಇನ್ನೊಬ್ರು ಆರ್ಥಿಕ ತಜ್ಞರು ನಾರಾಯಣ್ ಯಾಜಿಯವರು ಜಾಯ್ನ್ ಆಗ್ತಿದ್ದಾರೆ ನಮ್ಮ ಜೊತೆಗೆ ಝೂಮ್ ಲೈವ್ ಅಲ್ಲಿ. ನಾರಾಯಣ್ ಸರ್ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ನಮಸ್ತೆ. ನಾರಾಯಣ್ ಸರ್, ನಿಮ್ಮದೆಲ್ಲ ಆರಂಭ ಮಾಡ್ತಾ ಇದ್ದೀನಿ.